ಇನ್ನು ಕುಡಿಯುವ ನೀರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಿಲ್ಲನಕೇರ ಗ್ರಾಮದಲ್ಲಿ ಮಹಿಳೆಯರಿಂದ ಹೋರಾಟ. ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ದುರಸ್ತಿ ಮಾಡಬೇಕು, ಶಾಶ್ವತ ನೀರಿನ ಸಮಸ್ಯೆಗೆ ಮುಕ್ತಿ ಕಲ್ಪಿಸುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಕೈಯಲ್ಲಿ ಖಾಲಿ ಕೊಡ ಹಿಡಿದುಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ತಲೆದೋರಿದೆ, ಕೂಡಲೇ ನೀರಿನ ಸೌಲಭ್ಯವನ್ನು ಕಲ್ಪಿಸುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಏನು ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಆ ಕಡೆ ಅತಿ ಹೆಚ್ಚಾಗಿ ಬಿಸಿಲು ಇರುವಂತಹ ಕಾರಣದಿಂದಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಸೊ ಆದ್ದರಿಂದ ಅಲ್ಲಿನ ಕಿಲ್ಲನಕೇರ ಗ್ರಾಮಸ್ಥರು ಸಾಕಷ್ಟು ಪರದಾಟವನ್ನು ಪಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಂತಹ ಮಹಿಳೆಯರು ದಿಢೀರನೆ ನೀರು ಕುಡಿಯೋದಕ್ಕೆ ಶುದ್ಧವಾದಂತಹ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಧ್ವನಿಯನ್ನು ಎತ್ತಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಖಾಲಿ ಕೊಡವನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನು ಸಹಿತ ಮಾಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಬಿಸಿಗೆ ಅತಿ ಹೆಚ್ಚಾಗಿ ನೀರನ್ನು ಸೇವನೆ ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಸರಿಯಾಗಿ ಅಂದರೆ ಶುದ್ಧವಾದಂತಹ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಸರ್, ಭೀಮಾ ನದಿ ನೀರು ಚೊಲ್ಲಿಲ್ರಿ ಸರ್. ಅದ್ರಾಗ ಹಚ್ಚಗೆ ಬರ್ತದೆ ಸರ್. ಈಗ ಕುಡಿದ್ರೆ ಸಂಡಾಸ ಆಗ್ತದೆ, ವಾಂತಿ ಭೇದ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತೀವಿ ರೀ, 1 ಕಿಲೋಮೀಟ್ರ್ಲಿಂದ ಭೀಮಲಿಂಗೇಶ್ವರ ಗುಡ್ಡದಲ್ಲಿಂದ ನೀರು ತೋರ್ತೀವಿ ಸರ್. ಈಗ ನಮ್ಮ ಗಾಡಿ ಇರಲಿಲ್ಲ ರೀ, ಮತ್ತು ಹೊಸದು ಬೇಕಂತಲೇ ಗಾಡಿ ನೀರಿಗೆ ಸಲಕ್ಕೆ ಹೊಸ ಗಾಡಿ ತೊಗೊಂಬಂದೀನಿ ಸರ್ ನಾನು. ನೀರಿನ ಸಮಸ್ಯೆ ಭಾಳ ಅದ ರೀ. ಈಗ ಯಾರಿಗೇನು ಹೋಗಿದ್ರೆ 1 ದಿನ 2 ದಿನ ಕೊಡ್ತಾರೆ ಯಾರನ್ನ ಗಾಡಿ, ಬೇಗ ಯಾರು ಕೊಡ್ತಾರೆ ರೀ. ನೀರಿನ ತಿಪ್ಪಲದಕ್ಕೆ ನಾವು ಗಾಡಿನ ತೊಗೊಂಡಿನಿ ರೀ ಹೊಸದು. ಈಗ ಮಳೆಗಾಲದಾಗ ಫ್ಲಡ್ ಹಾಂ ಸರ್, ಮಳೆಗಾಲದಾಗ ಅದು ಹೊಳೆ ನೀವು ಒತ್ತಿ ಹಾಕಿ ಅವಾಗ ತೊಂದರೆ ಮಾಡ್ತದೆ ಸರ್. ಮನ್ಯಾಗ ನೀರು ನುಗ್ಗುತ್ತವ್ರಿ ಸರ್. ಕೆರೆಯಾಗ ಎಲ್ಲ ನೀರು ಬಂದು ಎಲ್ಲ ಕೆರೆಗಳು ಎಲ್ಲ ಮತ್ತೆ ಸಾಲ್ಯಾಗ ಇದ್ದು ಮತ್ತು ಒಂದು 15 ದಿನ 20 ದಿನ ಭಾಳ ಹಳ್ಳ ಆಗ್ತದೆ ಸರ್. ನಮ್ಗೆ ಬೇಸಿಗೆ ಅಂತಾರೆ ಕುಡಿಯೋ ನೀರಿನ ಭಾಳ ಸಮಸ್ಯೆ ಸರ್. ಫಿಲ್ಟರ್ ಮಾಡಿ ಕೊಡಂದ್ರೆ ಸರ್ ಯಾರು ಒಬ್ರಿಗೊಬ್ರು ಕಿವಿಯಾಗ ಹಾಕಂಗಿಲ್ಲ ರೀ. ಏನೆಲ್ಲ ಕಿತ್ಕೊಂಡು ಹೋಗ್ಯಾರ ಸರ್. ಬೇಕಾದ್ರೆ ಅಲ್ಲಿ ಯಾರು ನೋಡ್ರಿ ವಿಡಿಯೋ ಮಾಡ್ಕೊಂಡು ಹೋಗ್ರಿ. ಏನು ಮಾಡ್ಬೇಕಂತೀರಿ ಈಗ? ಮತ್ತೆ ಕುಡಿಯೋ ನೀರು ಪ್ರತಿ ವರ್ಷ ಇದೆ ಅದು ಸರ್. ಈಗ ನಮ್ಮಂತರ ಏನೋ ತರ್ತೀವಿ ರೀ. ಪಾಪ ಮೆತ್ತಗಾದರು ಈಗ ಕೆಲವು ಮಕ್ಕಳು ಬೆಂಗಳೂರಿಗೆ ಹೋಗ್ಯಾರ, ಕೆಲವು ಮುದುಕರು ಅವರು ವಯಸ್ಸಾದರು ಇಲ್ಲಿ ಊರಾಗ್ಯಾರ, ಅಂತಾರೆ ನೀರಿಲ್ಲ ರೀ. ಏನು ಮಾಡ್ಬೇಕಂತೀರಿ? ನದಿ ನೀರು ಬರ್ತಾವ, ಮನ್ಯಾಗ ಬರ್ತಾವ. ಮಳೆಗಾಲದಾಗ ಹೊರಗೆ ಕಾಯ್ದೆ ಹೋದ್ರೆ ಮಕ್ಳು ಆಡ್ಲಕ್ಕೆ ಜಾಗ ಇರಲ್ಲ. ಬ್ಯಾಸಿಗೆ ದಿನಕ್ಕೆ ಏನದಂದು ನೀರಿನ ಭಾಳ ಪರಿಸ್ಥಿತಿ ನಮ್ಗೆ. ಕುಡಿಯೋಕೆ ನೀರು ಸಿಗೋದಲ್ಲ, ಮಕ್ಕಳು ಬರ್ತೀವಿ ನಾವು. ಈಗ ನಿಂದ ಎಲ್ಲ ಕೋಲ್ ಹಿಡ್ಕೊಂಡು ಬಂದಿದ್ದಲ್ಲ ನೀರು ತರ್ಲಾಕ. ಮತ್ತೆ ನೀರು ಇಲ್ಲ ಅಲ್ರಿ, ಹೆಂಗಾರ ಬರ್ಬೇಕು, ಇಲ್ಲ ಇಲ್ಲೇ ಬೀಳ್ಬೇಕು ನಾವು. ನೀರಿಲ್ದವ್ರು ಮನೆಗೆ ನಾಳೆ ಯಾವಾಗ ಮಾಡ್ತಾರೆ ಸರ್ಕಾರ ಅದು ಹೇಳು. ಮತ್ತೀಗ ವಯಸ್ಸಾದ ನೀವು ಹಿಂಗೆ ಕೋಲ್ ಹಿಡ್ಕೊಂಡ್ ಬಿದ್ರ ಅಂತಂದ್ರೆ ಬಿದ್ರೆ ಸರ್ಕಾರ ತೋರಿಸ್ತದ ನಮ್ಗೆ. ನೀರು ಮಾಡಬೇಕು. ನೀರು ಮಾಡಿದ್ರೆ ನಾವು ಅನುಕೂಲ ಕೂಡ ನಾವು ಮನ್ಯಾಗ ತುಂಬ್ಕೊಂಡು ಕುಡ್ತೀವಿ. ಹಿಂಗೆ ಕೋಲ್ ಹಿಡ್ಕೊಂಡ್ ಬರೋದು